ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಈ ಚಾನಲಲ್ಲಿ ನಾನು 1000 ಸಬ್ಸ್ಕ್ರೈಬರ್ ಮತ್ತು 4000 ವಾಚ್ ಟೈಮ್ನ ಹೆಂಗೆ ಕಂಪ್ಲೀಟ್ ಮಾಡೋದು ಅಂತೇಳಿ ತೋರಿಸ್ತೀನಿ. ನೀವು ಕೇಳ್ಬೋದು, ಆಲ್ರೆಡಿ ಎಷ್ಟೋ ಕಂಟೆಂಟ್ ಕ್ರಿಯೇಟರ್ ಆಲ್ರೆಡಿ ವೀಡಿಯೋ ಮಾಡಿದ್ದಾರೆ, ಈ ಥರ 1 ಇಯರ್ ಒಳಗೆ 6 ಮಂತ್ ಒಳಗೆ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ನೀನೇನು ಸ್ಪೆಷಲಾಗಿ ಹೇಳೋದು ಅಂತ ಕೇಳ್ಬೋದು. ನಾನು ಈ ಚಾನಲಲ್ಲಿ ಪ್ರಾಕ್ಟಿಕಲಾಗಿ ತೋರಿಸ್ಬೇಕಂತ ಇದ್ದೀನಿ. ಏನಕ್ಕೆ ನಂದು ಈ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬರ್ ಇಲ್ಲ, ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ನಾನು ಪ್ರತಿದಿನ ವೀಡಿಯೋ ಹಾಕ್ಕೊತ ಹೋಗ್ತೀನಲ್ಲ, ಅವಾಗ ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ ಮತ್ತು ಎಷ್ಟು ವಾಚ್ ಟೈಮ್ ಆಗಿದೆ ಅಂತ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ಕೊತ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ ಪ್ರೂಫ್ ಸಮೇತ. ಈ ಚಾನಲ್ ಉದ್ದೇಶನೇ ಅದು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಬೇಕಂತ ಹೇಳಿ. ಯಾಕಂದರೆ ತುಂಬ ಜನ ಹೇಳ್ತಾರೆ ಅಷ್ಟೇ, ಇಷ್ಟು ಸಬ್ಸ್ಕ್ರೈಬರ್ ಇಷ್ಟು ಮಂತ್ ಒಳಗೆ ಆಗುತ್ತೆ, ಇಷ್ಟು ಡೇಸ್ ಒಳಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಈ ಥರ ವೀಡಿಯೋ ಮಾಡ್ತಾ ಹೋಗಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಅವರು ಪ್ರಾಕ್ಟಿಕಲಾಗಿ ಯಾರು ತೋರಿಸಿರಲ್ಲ. ಅವ್ರದ್ದು ಆಲ್ರೆಡಿ ಏನೋ ವಾಚ್ ಟೈಮು ಇದೆಲ್ಲ ಮುಗ್ದಿರುತ್ತೆ, ನೋಡಿ ನಮ್ದು ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಏನಕ್ಕಂದರೆ ಅವ್ರದ್ದು ಆಲ್ರೆಡಿ ಒಂದು ಸರಿ ಏನೋ ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ ಮುಗಿದ್ಮೇಲೆ ಒಂದು ಸರಿ ನಮ್ಮ 1000 ಎಲ್ಲ ಆಯಿತು ಅಂದರೆ ನೆಕ್ಸ್ಟು 2000 ಮಾಡೋದ್ರಿಂದ ಕಷ್ಟ ಇರಲ್ಲ. ಅವ್ರು ತೋರಿಸ್ತಾರೆ, ನೋಡಿ ಈಗ 1 ಮಂತಲ್ಲಿ ಇಷ್ಟು ಸಬ್ಸ್ಕ್ರೈಬರ್ ಆಗಿದೆ ನನಗೆ ಅಂತೇಳಿ ತೋರಿಸ್ತಾರೆ. ಬಟ್ ಅದು ನಂಬೇಡಿ, ನಾನು ಇದರಲ್ಲಿ ನಿಮಗೆ 0 ಇಂದ 1000 ಹೆಂಗೆ ಮಾಡ್ಕೊತ ಹೋಗ್ತೀನಿ, ನಾನು ಹೆಂಗೆ ಗ್ರೋ ಆಗ್ತಾ ಹೋಗುತ್ತೆ ನನ್ನ ಚಾನಲ್ ಅಂತೇಳಿ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲೂ ಗೊತ್ತಾಗುತ್ತೆ ಎಷ್ಟು ವೀಡಿಯೋಕ್ಕೆ ನಮ್ದು ಎಷ್ಟು ಸಬ್ಸ್ಕ್ರೈಬ್ ಆಯಿತು ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಆಯಿತು ಅಂತ. ಇದಕ್ಕಿಂತ ಮುಂಚೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಯಾವ ಕ್ಯಾಟಗರಿ ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಅದನ್ನು ಹೆಂಗೆ ಸೆಲೆಕ್ಟ್ ಮಾಡೋದು ಅಂದರೆ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಥರ ಕ್ಯಾಟಗರಿ ಇರುತ್ತೆ ಅಂದರೆ ಬ್ಲಾಗ್ ಚಾನಲ್ ಇರುತ್ತೆ, ಕುಕ್ಕಿಂಗ್ ಇರುತ್ತೆ, ಟೆಕ್ನಾಲಜಿ ಇರುತ್ತೆ, ಎಜುಕೇಷನ್ ಇರುತ್ತೆ. ಈ ಥರ ತುಂಬ ವೆರೈಟಿ ಚಾನಲ್ ಇದೆ. ವ್ಲಾಗಲ್ಲೂ ಅಷ್ಟೇ, ಏನು ಮೋಟೋ ವ್ಲಾಗ್ ಇದೆ, ಡೈಲಿ ವ್ಲಾಗ್ ಇದೆ, ಏನು ಟ್ರಾವೆಲಿಂಗ್ ವ್ಲಾಗ್ ಇದೆ. ನೀವು ಇಂಥದ್ರಲ್ಲಿ ನೋಡಿರ್ತೀರ. ನೀವು ಇದನ್ನು ಹೆಂಗೆ ಅಂದರೆ ಯಾವುದೋ ಒಂದು ಈಗ ಮೋಟೋ ವ್ಲಾಗ್ ಯಾರೋ ಮಾಡ್ತಾ ಇರ್ತಾರೆ, ನಾವು ಮಾಡೋಣ ಬೇಗ ವೈರಲ್ ಆಗುತ್ತೆ ಅಂತೇಳಿ ಅದನ್ನ ಮಾಡಿದ್ರೆ ಯೂಸ್ ಇಲ್ಲ. ನೀವು ಟೆಕ್ನಾಲಜಿ ಏನೋ ಅಮೌಂಟ್ ಜಾಸ್ತಿ ಸಿಗುತ್ತೆ, ವ್ಯೂಸ್ ಜಾಸ್ತಿ ಜನ ನೋಡ್ತಾರಂತೆ ಟೆಕ್ನಾಲಜಿ ಸೆಲೆಕ್ಟ್ ಮಾಡೋದು, ಈ ಥರ ಮೋಟೋ ವ್ಲಾಗ್ ಮಾಡಬೇಕು ಅಂತೇಳಿ ಮಾಡಿದ್ರೆ ಏನು ಸಕ್ಸಸ್ ಆಗಲ್ಲ. ನೀವು ಫಸ್ಟ್ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನು ಡಿಸೈಡ್ ಮಾಡಿಕೊಂಡು ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಕ್ಯಾಟಗರಿ ಸೆಲೆಕ್ಟ್ ಮಾಡಿದ ಮೇಲೆ ಯೂಟ್ಯೂಬಿಗೆ ಒಂದು ಚಾನಲ್ ನೇಮ್ ಇಡಬೇಕಾಗತ್ತೆ. ಚಾನಲ್ ನೇಮ್ ಹೆಂಗಿರ್ಬೇಕಂದ್ರೆ ನೀವು ಯಾವ ಕ್ಯಾಟಗರಿ ಚೂಸ್ ಮಾಡ್ತೀರೋ ಆ ಕ್ಯಾಟಗರಿ ರಿಲೇಟೆಡ್ ಚಾನಲ್ ನೇಮ್ ಇದ್ದರೆ ಓಕೆ. ಮತ್ತೊಂದು ಆ ಚಾನಲ್ ನೇಮು ನೆನಪಿರೋ ಥರ ಇರಬೇಕು. ಯಾಕಂದರೆ ಯೂಸರ್ ಒಂದು ಸರಿ ಬರ್ತಾನೆ, ನಿಮ್ಮ ಚಾನಲ್ ನೋಡ್ತಾನೆ, ಆವಾಗಲೇ ಸಬ್ಸ್ಕ್ರೈಬ್ ಆಗಲ್ಲ ಅವನು. ಎಷ್ಟೋ ದಿನ ಆದಮೇಲೆ ನಿಮ್ದು ಯಾವುದೋ ಒಂದು ವೀಡಿಯೋ ನೋಡಿ ನೆನಪಿರುತ್ತೆ ಅವನಿಗೆ, ಅವ್ರ ವೀಡಿಯೋ ಚೆನ್ನಾಗಿ ಮಾಡ್ತಾರಲ್ಲ, ಅವ್ರ ವೀಡಿಯೋ ಏನು ಹಾಕಿದ್ದಾರೆ ನೋಡೋಣ ಅಂಥೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ ಬರ್ತಾನೆ. ಬಟ್ ನಿಮ್ಮದು ಚಾನಲ್ ನೇಮ್ ನೆನಪಿಲ್ಲ ಅವನಿಗೆ ಅಂದರೆ ಮರ್ತೋಗಿರ್ತಾನೆ. ಅವನಿಗೆ ನಿಮ್ಮ ಚಾನಲ್ ನೇಮ್ ನೆನಪಿಲ್ಲ ಅಂದರೆ ಅವನಿಗೆ ಸರ್ಚ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಒಂದ್ಸರಿ ನೋಡಿದಾಗಲೇ ನಿಮಗೆ ನೆನಪಿರ್ಬೇಕು ನಿಮ್ಮ ಚಾನಲ್ಲು. ಆ ಥರ ಚಾನಲ್ ನೇಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಚಾನಲ್ ಕ್ರಿಯೇಟ್ ಆಯಿತು, ಎಲ್ಲ ಆಯಿತು. ನೀವು ಕಂಟೆಂಟ್ ಏನೋ ಒಂದು ರೆಡಿ ಮಾಡ್ಕೊತೀರಾ, ವೀಡಿಯೋ ಸ್ಟಾರ್ಟ್ ಮಾಡ್ತೀರಾ. ಅದನ್ನು ಯಾವ ಟೈಮಿಗೆ ಮತ್ತು ಯಾವ ಡೇಟಿಗೆ ಅಪ್ಲೋಡ್ ಮಾಡ್ಬೇಕಂತ ನೀವು ಫಸ್ಟ್ ಡಿಸೈಡ್ ಆಗಬೇಕು. ಫಸ್ಟು ನೀವು ಎಷ್ಟು ದಿನಕ್ಕೆ ಒಂದು ವೀಡಿಯೋ ಹಾಕ್ತೀರಾ, ಡೈಲಿ ಹಾಕ್ತೀರಾ ಅಥವಾ ವೀಕ್ಲಿ ಒಂದು ಹಾಕ್ತೀರಾ, 2 ವೀಡಿಯೋ ಹಾಕ್ತೀರಾ ಅಂತ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಅದೇ ರೀತಿ ಡೈಲಿ ಹಾಕ್ಕೊತ ಹೋಗಬೇಕು. ವೀಕ್ಲಿ ಆದರೆ ವೀಕ್ಲಿ, ಡೈಲಿ. ಆಮೇಲೆ ಟೈಮ್ ಒಂದು ಸೆಟ್ ಮಾಡ್ಕೋಬೇಕು. ಏನಕ್ಕಂದರೆ ಯೂಟ್ಯೂಬಲ್ಲಿ ಹೆಚ್ಚಾಗಿ ಏನು ಯೂಸರ್ಸ್ ಎಲ್ಲ ನೋಡ್ತಾ ಇರ್ತಾರಲ್ಲ ಯೂಟ್ಯೂಬ್ನ, ಅವರು ಹೆಚ್ಚಾಗಿ ಮಾರ್ನಿಂಗ್ 10 to 12 o'clockವರೆಗೆ, ಈವ್ನಿಂಗು 6 to 10 o'clockವರೆಗೆ ತುಂಬ ಜನ ನೋಡ್ತಾ ಇರ್ತಾರೆ ಯೂಟ್ಯೂಬು. ಆ ಟೈಮಲ್ಲಿ ನೀವು ಹಾಕೋಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸ್ವಲ್ಪ ರೀಚ್ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ತುಂಬ ಜನ ಆ ಟೈಮಲ್ಲಿ ನೋಡ್ತಾ ಇರ್ತಾರೆ, ಆ ಟೈಮಲ್ಲಿ ಸಜೆಷನ್ ಹೋಗುತ್ತೆ, ನಿಮ್ಮದು ಚಾನಲ್ ಬೇಗ ವ್ಯೂಸ್ ಆಗುತ್ತೆ. ಈಗ ಒಂದು ಕಂಟೆಂಟ್ ರೆಡಿ ಮಾಡ್ಕೊತೀರಾ, ಅದಕ್ಕೆ ಟೈಟಲು ತಮ್ಮನೇಲು ಏನು ಕಂಟೆಂಟ್ ಮಾಡಿರ್ತೀರಲ್ಲ ಆ ಕಂಟೆಂಟ್ ರಿಲೇಟೆಡೇ ಮಾಡಬೇಕು. ಅದು ಬಿಟ್ಟು ಅದೇನು ಬೇರೆ ಟೈಟಲು ತಮ್ಮನೇಲು ಹಾಕ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಈಗ ಜನ ನೋಡ್ತಾರೆ, ಕ್ಲಿಕ್ ಮಾಡ್ತಾರೆ. ಬಟ್ ವೀಡಿಯೋ ನೋಡ್ತಾ ಇರೋಕ್ರೆ ನಾನು ಅಲ್ಲಿ ಟೈಟಲ್ ಏನಾಯಿತು, ಇದು ವೀಡಿಯೋದಲ್ಲಿ ಏನಾಗಿದೆ ಅಂತೇಳಿ ಪೂರ್ತಿ ನೋಡಲ್ಲ. ಅವ್ರು ಪೂರ್ತಿ ನೋಡಿಲ್ಲ ಅಂದರೆ ನಿಮಗೆ ವಾಚ್ ಟೈಮು ಬೇಗ ಕಂಪ್ಲೀಟ್ ಆಗಲ್ಲ. ಯಾಕಂದರೆ 1 to 3 ಸೆಕೆಂಡ್ ಎಲ್ಲ ನೋಡಿ ಸ್ಕಿಪ್ ಮಾಡಿಬಿಟ್ರೆ ಅದು ನಿಮಗೆ ಸಜೆಷನ್ನು ತುಂಬ ಹೋಗಲ್ಲ, ಯೂಟ್ಯೂಬ್ ಮಾಡಲ್ಲ. ಆಮೇಲೆ ಜನನೂ ನೋಡಲ್ಲ, ಪೂರ್ತಿ ವೀಡಿಯೋ ನೋಡಲ್ಲ. ಅದಕ್ಕೋಸ್ಕರ ನೀವು ಕಂಟೆಂಟ್ ಏನು ಮಾಡ್ತೀರಾ ಅದ್ರ ಮೇಲೆ ಟೈಟಲು ಮತ್ತು ತಮ್ನೇಲ್ ಹಾಕಬೇಕು. ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ಹ್ಯಾಶ್ಟ್ಯಾಗ್ ತುಂಬ ಹಾಕಬೇಡಿ, ಒಂದು 3 ಹಾಕಿ ಸಾಕು, 3ಕ್ಕಿಂತ ಜಾಸ್ತಿ ಹಾಕಬೇಡಿ. ಆಮೇಲೆ ನಿಮಗೆ ಮಾನಿಟೈಸೇಷನ್ ಆನ್ ಮಾಡೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನೆಕ್ಸ್ಟು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ 3 ಡೇಸು ಅಥವಾ ವೀಕಿಗೂ ರೆಡಿ ಮಾಡ್ಕೊತೀರಾ. ಎವ್ರಿ ಡೇ ಏನೋ ಅಪ್ಲೋಡ್ ಮಾಡ್ತೀರಾ ಆ ಟೈಮಿಗೆ ಅಪ್ಲೋಡ್ ಮಾಡಬೇಕಂದ್ರೆ ನೀವು ಮುಂಚೆನೇ ಅಪ್ಲೋಡ್ ಮಾಡಿಕೊಂಡು ಸ್ಕೆಡ್ಯೂಲಿಗೆ ಇಡಬೇಕು.
ಅವಾಗ ನೀವು ಯಾವ ಟೈಮ್ ಅಂದ್ಕೊಂಡಿರ್ತೀರಲ್ಲ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಆ ಟೈಮ್ಗೆ ಕರೆಕ್ಟಾಗಿ ಅಪ್ಲೋಡ್ ಆಗುತ್ತೆ. ಓಕೆ, ಇದನ್ನು ನಾನು ಪ್ರಾಕ್ಟಿಕಲಾಗಿ ನಿಮಗೆ ಈ ಚಾನಲಲ್ಲಿ ತೋರಿಸ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಆಮೇಲೆ ನಿಮ್ದು ಯಾವುದೋ ಫ್ರೆಂಡು ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.